ಮಹೇಶ್ ಹಾಗೂ ಉಮಾಮಹೇಶ್ವರಿ ನಿವೃತ್ತಿ ಕಾರ್ಯಕ್ರಮವನ್ನು ನ್ಯೂ ಇಂಡಿಯಾ ಅಸುರೆನ್ಸ್ ಕಂಪನಿ ವತಿಯಿಂದ ಆಯೋಜಿಸಲಾಗಿದ್ದು, ಪ್ರಾದೇಶಿಕ ಅಧಿಕಾರಿಯಾಗಿ ಉಮಾಮಹೇಶ್ವರಿಯವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದು, ಶಾಖಾ ಮುಖ್ಯಸ್ಥರಾಗಿ ಮಹೇಶ್ ರವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದರು. ಈ ವೇಳೆ ಕಾರ್ಯಕ್ರಮದಲ್ಲಿ 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹಾಗೂ ನಿವೃತ್ತ ಸಿಬ್ಬಂದಿಗಳು ಭಾಗಿಯಾಗಿದ್ದು ಕಾರ್ಯಕ್ರಮವನ್ನ ನಡೆಸಿದ್ದಾರೆ. 38 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ. ನಾವು 87 ಜಾಯಿನ್ ಮಾಡಿದ್ವಿ. ಮಾಡಿ ಆಲ್ಮೋಸ್ಟ್ 38 ಇಯರ್ಸ್ ಆಯಿತು. ಎಲ್ಲ ಊರುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀವಿ. ಎಲ್ಲ ಸ್ಟೇಟಲ್ಲೂ ಮಾಡಿದ್ದು ನಮಗೆ ಒಂಥರ ಎಕ್ಸ್ಪೋಷರ್ ಆಗಿದೆ, ತುಂಬ ಎಕ್ಸ್ಪೋಷರ್ ಆಗಿದೆ. ನ್ಯೂ ಇಂಡಿಯಾ ಅನ್ನೋದು ಒಂದು ದೊಡ್ಡ ಆರ್ಗನೈಸೇಷನ್, ಅಷ್ಟು ದೊಡ್ಡ ಆರ್ಗನೈಸೇಷನ್ ಇರ್ತಾರೆ. ಆ ಆರ್ಗನೈಸೇಷನ್ ಸೇವೆ ನಾವು 38 ವರ್ಷ ಮಾಡಿದ್ದಕ್ಕೆ ನಾವು ನ್ಯೂ ಇಂಡಿಯಾ ಆ ಒಂದು ಸಂತೋಷ ಯಾವತ್ತೂ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇದೆ. ಇಷ್ಟು ವರ್ಷಗಳು ಬೇರೆ ಬೇರೆ ಕಡೆ ಮಾಡಿದ್ದೀವಿ, ಎಕ್ಸ್ಪೋಷರ್ಸಿಗೆ ಅದು ನಮ್ಮ ಲೈಫಲ್ಲಿ ತುಂಬ ನಮಗೆ ಅದು ಹೆಲ್ಪ್ ಮಾಡಿದೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಟೀಮ್ ಎಲ್ಲರೂ ಸೇರಿ ಮಾಡಿರೋ ಕಾರ್ಯಕ್ರಮ. ನನಗೆ ಲೋ ಪ್ರೊಫೈಲಲ್ಲಿ ಮಾಡಬೇಕು ಅಂದರೂ ಅವರೆಲ್ಲ ತುಂಬ ಇಷ್ಟಪಡ್ತಾರೆ. ನನ್ನ ಮಕ್ಕಳು ಅದಕ್ಕೆ ಮೇನ್ ರೀಸನ್. ನಿಮಗೆ ಮೇಡಮ್ ಸಂತೋಷ ಆಗ್ತದೆ, ದುಃಖ ಆಗ್ತದೆಯಾ? ಎರಡೂ ಫೀಲಿಂಗ್ ಇದೆ. ಒಂದು ಕಡೆ ರೈಟ್, ಇಷ್ಟು ವರ್ಷ ಮಾಡಿದ್ದೀವಿ, ಸ್ವಲ್ಪ ಆರಾಮಾಗಿರೋಣ, ಬೇರೆ ವಿಷಯದಲ್ಲಿ ಮಾಡೋಣ ಅಂತ ಸಂತೋಷ ಇದೆ. ಒಂದು ಕಡೆ ಇಷ್ಟು ವರ್ಷ ಮಾಡಿದ ಕಂಪ್ನಿನ ಸಡನ್ ಆಗಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ಕಡೆ ದುಃಖ ಆಗ್ತದೆ. ನೀವು ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಬೇಡ ಸಾಕು ಕೆಲಸ ಅಂತ ಯಾವತ್ತಾರ ಅಂತಿದೆಯಾ? ಯಾವತ್ತೂ ಅನಿಸ್ಲಿಲ್ಲ, ಈ ನಿಮಿಷದವರೆಗೂ ಅನಿಸ್ಲಿಲ್ಲ. ನಿಮ್ಮ ಮುಂದೆ ಸಂಸ್ಥೆನಲ್ಲೂ ಏನಾರು ಸಹಾಯ ಕೇಳಿದಾಗ ಖಂಡಿತ ಮಾಡ್ತೀನಿ. ನಾನು ಇರೋವರೆಗೂ ಈ ಸಂಸ್ಥೆಯಿಂದ ಯಾರು ನಂಗೆ ಕಾಲ್ ಮಾಡಿ ಏನು ಕೇಳಿದ್ರು ಖಂಡಿತ 35 ವರ್ಷ ಮೇಲೆ ಒಂದು ಸಾರ್ಥಕ ಸೇವೆಯನ್ನು ಮಾಡುತ್ತದೆ ನಂದು. ಅದರಲ್ಲಿ ಅಷ್ಟು ದಿನದ ಮುಕ್ಕಾಲು ಭಾಗ ಆಫೀಸಲ್ಲಿ ಕಳೀತದ್ರಿಂದ ಇನ್ನೇ ನಮ್ಮ ಸುಖ ದುಃಖ ನೋವು ಜಗಳ ವಿರಸ ಎಲ್ಲನೂ ಆಗಿ ಆದರೂ ಕೂಡ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಗೋಸ್ಕರ ಎಲ್ಲರೂ ಮತ್ತೆ ಒಂದಾಗಿ ಈ ಸಂಸ್ಥೆಗೋಸ್ಕರ ಮಾಡಿದ್ದೇನೆ. ನಿಜವಾಗ್ಲೂ ಇದು ನನ್ನ ಬದುಕಿನಲ್ಲಿ ಅತ್ಯಂತ ಸುಖ ಕೊಟ್ಟ, ಖುಷಿ ಕೊಟ್ಟ ನನ್ನ ಅಸ್ತಿತ್ವಕ್ಕೆ ಇವತ್ತು ನನಗೆ ಇದು ಮಾಡಿಕೊಟ್ಟೆ. ಸರ್, ಸಾಮಾನ್ಯವಾಗಿ ಸರ್ಕಾರಿ ನೌಕರರು ಅಂತಂದ್ರೆ ಒಂದ್ಸಲ ನೌಕರಿ ಸಿಕ್ಕಿದ ಮೇಲೆ ಜಡತ್ವ ಬೆಳೀತೆ ಅಂತ ಅದು ನಿಜಾನ ಸರ್? ಕೆಲವೊಂದು ನೋಡಿ, ಒಂದು ಮಾವಿನ ಹಣ್ಣಿನ ಗುತ್ತಿನಲ್ಲಿ ಎಲ್ಲೋ ಒಂದು ಮಾವಿನ ಹಣ್ಣು ಕೊಡ್ತಿದ್ರು. ಇಲ್ಲಿ ಅಂದ್ಬಿಟ್ಟು ಗುತ್ತಿಲಿರ್ತಕ್ಕಂಥ ಮಾವಿನ ಹಣ್ಣನ್ನ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ, ಕೆಟ್ಟ ಮಾವಿನ ಹಣ್ಣನ್ನು ಆ ಕಡೆ ಇಡಬೇಕು, ಚೆನ್ನಾಗಿರೋ ಮಾವಿನ ಹಣ್ಣು ತಿನ್ಬೇಕು. ಹಾಗೆ ಯಾರು ಸರ್ವಿಸ್ ಕೊಡ್ತಾರೆ, ಯಾಕೆಂದರೆ ನಮ್ಮದು ಸರ್ವಿಸ್ ಕೊಡ್ತಕ್ಕಂಥ ಇಂಡಸ್ಟ್ರಿ. ಸರ್ವಿಸ್ ಇಂಡಸ್ಟ್ರಿನಲ್ಲಿ ಹೇಗಿರಬೇಕು ಅಂದರೆ ಕ್ಲೈಂಟ್ಗಳನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆ ಥರ ಇದ್ದಾಗ ಅದು ಯಾರು ನಾವು ಇದುವರೆಗೂ ನಾವು ಬಂದಿರ್ತಕ್ಕಂಥ ಕ್ಲೈಂಟ್ಸ್ಗಳು ಅಷ್ಟೇ ಪ್ರೀತಿಯಿಂದ ಕಂಡಿದ್ದೀವಿ. 4 ಜನ ಬರ್ತಾರೆ, ಒಂದು ಸಂತೋಷ ಇರುತ್ತೆ, 4 ಜನ ದುಃಖ ಇರುತ್ತೆ. ಸಂತೋಷನ ಹಂಚಬೇಕು ಅಂತ ಇದ್ದರೆ ಆ ಥರ ಹಂಚಿದ್ವಿ. ಜಡತ್ವ ಇರುತ್ತೆ, ಈ ಗೋಲ್ಡ್ ಡೌನ್ ಮಾಡೋಕ್ಕಾಗಲ್ಲ. ಒಂದೊಂದಿಬ್ಬರು ಸಿಗ್ಬೋದು, ಅದನ್ನೇ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಅಷ್ಟೇ. ಮುಂದಿನ ದಿನಗಳಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿದಂಥದ್ದು ಏನು ಕಿವಿ ಮಾತು ಹೇಳ್ತೀರಿ ಸರ್? ನೀವು ಮಾಡ್ತಕ್ಕಂಥ ಕೆಲಸವನ್ನು ಪ್ರೀತಿ ಮಾಡಿ. ಸಂಸ್ಥೆ ನಂದು ಅಂತ, ಮನೆ ಹೇಗೆ ನಂದು ಅಂತ ಆ ರೀತಿ ಸಂಸ್ಥೆನೂ ನಂದು ಅಂತ. ಕೆಲಸನ ಪ್ರೀತಿ ಮಾಡಿ, ಪ್ರೀತಿಯಿಂದ ಕೆಲಸ ಮಾಡಿಬಿಟ್ರೆ ಮುಗಿದೋಯ್ತು, ಯಾವುದೇ ತೊಂದರೆ ಇಲ್ಲ. ಕಂಪನಿನೂ ಬೆಳೆಯುತ್ತೆ, ಜೊತೆಗೆ ನಿಮ್ಮನ್ನು ಬೆಳೆಸ್ಕೊಳ್ತಾರೆ. ಇಬ್ಬರ ಬೆಳವಣಿಗೆಗೂ ಸಹಕಾರ. ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಅದರ ಶ್ರದ್ಧೆ ಇರಬೇಕು, ನಾನು ಅದನ್ನು ಪ್ರೀತಿಸಿದ್ದು ಯಾವತ್ತೂ ಸಂತೋಷವನ್ನೇ ಕೊಡುತ್ತೆ. ನಿವೃತ್ತಿಯ ನಂತರ ಆಫೀಸ್ಗೆ ಭೇಟಿ ಕೊಡುವಂಥ ಪ್ರಮೇಯ ಈಗ ನಿಜ ಹೇಳ್ಬೇಕು, ಇವತ್ತು ನಾನು ನಿವೃತ್ತಿ ಆಗ್ತೀನಿ ಅನಿಸ್ತಾನೆ ಇಲ್ಲ. ಇದೊಂದು ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಅನಿಸ್ತಾ ಇದೆ. ಆರಾಮಾಗಿದ್ದೀನಿ, ಆಫೀಸಿಗೆ ಬರ್ತೀನಿ. ನನ್ನ ಸಹಾಯ, ನನ್ನ ಯಾವ್ದಾರ ಸೇವೆಗಳು ಒಂದು ಆಫೀಸಿಗೆ ಬೇಕು ಅಂದರೆ ಖಂಡಿತ ಬಂದು ಎಲ್ಲ ಈ ರೀತಿ ಯಾವಾಗ ಕೆಲಸದಲ್ಲಿ ಇದ್ದೋ ಅದೇ ರೀತಿ ಎಲ್ಲ ತನು ಮನ ಧನ ಎಲ್ಲನೂ ಅನುಭವಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ಬೋದು.